ಸ್ತ್ರೀಯರಿಗೆ ಮುಖ್ಯವಾದ ಕಿವಿಮಾತುಗಳು. 1. ಸ್ತ್ರೀಯರು ಮುಖ್ಯವಾಗಿ ಮನೆಯನ್ನ ಮತ್ತು ಮನೆಯಲ್ಲಿರುವ ಎಲ್ಲ ಕೋಣೆಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು. 2. ಬೆಳ್ಳಬೆಳಗ್ಗೆ ಸ್ತ್ರೀಯರು ತಮ್ಮ ಪತಿಯರೊಂದಿಗೆ ಯಾವತ್ತೂ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬಾರದು, ಇದು ಮನೆಗೆ ಮತ್ತು ಮನೆಯ ಆರ್ಥಿಕ ಪರಿಸ್ಥಿತಿಗೆ ಹಾನಿ ಉಂಟುಮಾಡುತ್ತದೆ. 3. ಹೆಂಗಸರು ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹಣೆಯ ಮೇಲೆ ಸಿಂಧೂರ ಅಥವಾ ಕುಂಕುಮವನ್ನು ಇಟ್ಕೊಂಡು ಪ್ರತಿದಿನವೂ ಕಂಗೊಳಿಸುತ್ತಾನೆ ಇರಬೇಕು. ಮುಖದ ಮೇಲೆ ಸದಾ ನಗುವನ್ನು ಹೊತ್ತುಕೊಂಡು ಎಲ್ಲರೊಂದಿಗೂ ಲವಲವಿಕೆಯಿಂದ ಮಾತನಾಡುತ್ತಾ ಕಾಲವನ್ನು ಕಳೆಯಬೇಕು. ಇದರಿಂದ ಮನೆಯ ವಾತಾವರಣ ಶಾಂತಿಯಿಂದ ಕೂಡಿರುತ್ತದೆ. ಅಷ್ಟೇ ಅಲ್ಲದೆ ಮನೆಯ ಪ್ರತಿ ಆಗು ಹೋಗುಗಳಿಗೂ ಕೂಡ ಹೆಂಗಸರು ಜವಾಬ್ದಾರರಾಗಿರಬೇಕು. ಹೆಣ್ಣು ಮಕ್ಕಳಿಲ್ಲದೆ ಮನೆ ಇಲ್ಲ, ಹೆಂಗಸರಿಲ್ಲದೆ ಸಂಸಾರವೂ ಇಲ್ಲ. 4. ಹೆಂಗಸರಿಗೆ ಮುಟ್ಟಾದಾಗ ಪತಿಯರೊಂದಿಗೆ ಯಾವತ್ತೂ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗಬೇಡಿ. ಹೆಂಗಸರ ದೇಹದೊಳಗೆ 5 ದಿನದ ಸಮಯವಾದ ಮುಟ್ಟಿನಲ್ಲಿಯೇ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ ಆಗ್ತವಿರುತ್ತೆ. ಅಂತಹ ಸಮಯದಲ್ಲಿ ಯಾವತ್ತೂ ಕೂಡ ಸಂಭೋಗ ಕ್ರಿಯೆಯಲ್ಲಿ ಭಾಗಿಯಾಗದೆ ಇದ್ದರೆ ಹೆಂಗಸರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಂತಹ ದೇಹಕ್ಕೆ ಅಪಾಯವಿರುವ ಕೆಲಸಗಳನ್ನು ಯಾವತ್ತೂ ಕೂಡ ಹೆಂಗಸರು ಮಾಡಲೇಬಾರದು. 5. ಗಂಡ ಹೆಂಡತಿ ಸಂಭೋಗ ಮಾಡಿದ ಮಾರನೇ ದಿನ ಹೆಂಗಸರು ತಪ್ಪದೆ ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಿದ ನಂತರ ತಪ್ಪದೆ ದೇವರಿಗೆ ದೀಪಾರಾಧನೆ ಮಾಡಬೇಕು. ಹೀಗೆ ಮಾಡಿದ್ದೇ ಆದಲ್ಲಿ ನಮ್ಮ ಮನೆಯ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗುವುದಲ್ಲದೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ಮತ್ತು ಮನೆಯಲ್ಲಿರುವ ವಾತಾವರಣ ನಿರಂತರವಾಗಿ ಸಮಾಧಾನದಿಂದ ಕೂಡಿರುತ್ತದೆ. 6. ಇನ್ನು ಹೆಣ್ಣು ಮಕ್ಕಳು ಮುಸ್ಸಂಜೆ ಹೊತ್ತಲ್ಲಿ ಯಾವತ್ತೂ ಕೂಡ ಮಲಗಲು ಪ್ರಯತ್ನಿಸಬಾರದು. ಯಾಕೆಂದರೆ ಅದು ಮನೆಯಲ್ಲಿನ ಶಾಂತಿಯನ್ನು ಕಿತ್ತುಕೊಳ್ಳುವುದಲ್ಲದೆ ಮನೆಯಲ್ಲಿನ ದಾರಿದ್ರ್ಯವನ್ನು ಮತ್ತಷ್ಟು ಹೆಚ್ಚು ಮಾಡುತ್ತದೆ. ಮನೆಯ ಮಹಾಲಕ್ಷ್ಮಿಯಾದ ಹೆಣ್ಣು ಮಗಳು ಯಾವತ್ತೂ ಕೂಡ ಇಂತಹ ಆಲಸ್ಯವನ್ನು ಮೈಗೂಡಿಸಿಕೊಳ್ಳಬಾರದು. ಇದು ಯಾವತ್ತೂ ಕೂಡ ಮನೆಗೆ ಒಳ್ಳೆಯ ಶೋಭೆ ತರುವುದಿಲ್ಲ. 7. ನಮ್ಮ ಭಾರತ ದೇಶದ ಸಂಸ್ಕೃತಿಯ ಪ್ರಕಾರ ಹೆಣ್ಣು ಮಕ್ಕಳು ಊಟ ಆದ ತಕ್ಷಣ ತಪ್ಪದೆ ಊಟ ಮಾಡಿದ ಎಲ್ಲ ಪಾತ್ರೆಗಳನ್ನು ತೊಳೆದಿಟ್ಟು ಸ್ವಚ್ಛವಾಗಿದ್ದು ಮಲಗಬೇಕು. ಊಟ ಮಾಡಿದ ಪಾತ್ರೆಗಳನ್ನು ಸ್ವಚ್ಛ ಮಾಡದೆ ಹಾಗೆ ಇಟ್ಟು ಮಲಗಿದರೆ ಮನೆಯಲ್ಲಿ ಶಾಂತಿಯ ವಾತಾವರಣವು ನೆಲೆಸುವುದಿಲ್ಲ ಹಾಗೂ ಮನೆಯಲ್ಲಿ ಹಣವೂ ಕೂಡ ನಿಲ್ಲುವುದಿಲ್ಲ. ಎಷ್ಟೇ ದುಡಿದರೂ ಕೂಡ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತದೆ. 8. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಉಗುರು ಕತ್ತರಿಸಲು ಹೋಗಬಾರದು, ಇದು ಮನೆಯಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ಕೆಡಿಸುತ್ತದೆ. 9. ಮನೆಯ ಹೆಣ್ಣು ಮಗಳಾದ ಮನೆ ಲಕ್ಷ್ಮಿಯಾದ ಹೆಣ್ಣು ಸಂಜೆಯ ಹೊತ್ತಿನಲ್ಲಿ ಮನೆಯಲ್ಲಿರುವ ಕಸವನ್ನು ಗುಡಿಸಬಾರದು ಹಾಗೂ ಬಟ್ಟೆಯನ್ನು ಒಗೆಯಬಾರದು. 10. ಸಂಜೆ ಹೊತ್ತು ಮನೆಯಲ್ಲಿರುವ ಉಪ್ಪನ್ನು ಯಾರಿಗೂ ಕೂಡ ಹೊರಗಿನವರಿಗೆ ಕೊಡಲೇಬಾರದು. ಸ್ನೇಹಿತರೆ, ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ನಾವು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋನ ಆದಷ್ಟು ಮಟ್ಟಿಗೆ ಎಲ್ಲರಿಗೂ ಶೇರ್ ಮಾಡಿ.